ಹೇಳೋರಲ್ಲಿ ಹೋದ. ಏನ್ ಮಾಡೋದು ತಾತ, ಮನೆ ಒಳಗೆ ಬಹಳ ಸಮಸ್ಯೆ ಬರಾಕತ್ತಾವ, ಅದಕ್ಕೆ ಹೆಂಗ ಮಾಡಬೇಕು ಅಂತಂದಾಗ ಜ್ಯೋತಿಷ್ಯ ಹೇಳುವಂತ ತಾತ ಕೇಳ್ದಂತ. ಏನಪ್ಪ ಏನು ಸಮಸ್ಯೆ ಬರಾಕತ್ತಾವ ಹೇಳಲ್ಲ ಅಂತಂದಾಗ ಅವಾಗ ಹೇಳ್ತಾನೆ, ಏನ್ ಮಾಡೋದು ಬಿಡು ತಾತ, ಮನೆ ಒಳಗ ಹೆಂಡತಿ ಮಾಡ್ತಾಳ ಊಟ, ಬಾಯಿಗೆ ಒಟ್ಟ ರುಚಿ ಬರೋದಿಲ್ಲ, ಸಪ್ಪಗ ಮಾಡ್ತಾಳ, ಒಟ್ಟ ಬಾಯಿಗೆ ರುಚಿನೇ ಬರೋದಿಲ್ಲ, ಏನಾರ ಅಂದ್ರ ನನಗೆ ಬೈತಾಳ, ಹ್ಯಾಂಗ ಮಾಡ್ಬೇಕು ಅಂತಂದಾಗ ಜ್ಯೋತಿಷ್ಯ ಹೇಳುವಂತ ತಾತ ಹೇಳಾಕತ್ತಾನಂತ. ಯಪ್ಪ ನಿಮ್ಮಳು ಮನಿ ಒಳಗ ಏನಾರ ಸಂಕಟ ಬರ್ಲಿ, ಆದ್ರ ಜ್ಯೋತಿಷ್ಯದಾಗ ಹೇಳ್ಬೋದು. ಈಗ ಪ್ರಸಾದ ಚಲೋ ಆಗಿಲ್ಲ ಅಂತ ಹೇಳಾಕ ಇದು ಜ್ಯೋತಿಷ್ಯದೊಳಗೆ ಏನೂ ಇಲ್ಲ ಅಂತಂದಾಗ ಹ್ಯಾಂಗ ಮಾಡ್ಬೇಕು ಅಂತಂದಾಗ, ಇದು ನಿಮ್ಮ ಮನೆ ಒಳಗ ಅಷ್ಟೇ ಸಮಸ್ಯೆ ಇಲ್ಲ ಯಪ್ಪ, ನನ್ನ ಮನೆ ಒಳಗೂ ಸಮಸ್ಯೆ ಅದಂತ ಜ್ಯೋತಿಷ್ಯಗಾರ ಹೇಳ್ತಾನೆ. ಅದಕ್ಕ ಹ್ಯಾಂಗ ಮಾಡಬೇಕು ಅನ್ನುವ ಸಮಯದೊಳಗ ಜ್ಯೋತಿಷ್ಯ ಹೇಳುವಂತ ತಾತ ಹೇಳ್ತಾನಂತ. ಏನಂತ ನೋಡಪ್ಪ ಭಕ್ತ, ಏನು ಮಾಡ್ಬೇಕಂದ್ರ ಮನೆ ಒಳಗ ಏನೋ ಮಾಡ್ಲಿ, ಮನೆ ಸಂಸಾರ ಚೆನ್ನಾಗಿರ್ಬೇಕಂದ್ರ ಹೆಂಡತಿ ಏನಾರ ಮಾಡಿಕೊಡ್ಲಿ, ನೀ ಏನು ಮಾಡ್ಬೇಕು ಭಾಳ ಚಲೋ ಆಗ್ಯದ ಅನ್ನಬೇಕಷ್ಟೇ, ಅಂದ್ರೆ ನೀನು ಸಂಸಾರ ಚಂದ ಹೋಗ್ತದ, ಮತ್ತೆ ಏನು ಮರ್ದಿವ್ಸ ಚೆನ್ನಾಗಿ ಮಾಡಿಕೊಡ್ತಾಳ ಅಂದ.